ಲೋ ಮಚ್ಚ ಹೇಳಲಿ ಮಚ್ಚ, ಇವತ್ತು ವ್ಯಾಲೆಂಟೈನ್ಸ್ ಡೇ ಕಣ, ನಂಗೆ ಹುಡುಗಿನೇ ಇಲ್ಲ. ಬಿಡ ಹೋಗ್ಲಿ. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಗಾಂಧಿ ಜಯಂತಿ ದಿವಸ ಗಾಂಧೀಜಿನ ಇರ್ತಾರೆ, ಆದ್ರೂ ನಾವ್ ಆಚರಿಸಲ್ವಾ? ಅದಕ್ಕಲ್ಲ ಮಚ್ಚ, ನಮ್ಮ ಮನೆ ಬೆಳಗ್ಗೆಯಿಂದ ಎಲ್ಲರಿಗೂ ಸ್ಪೆಷಲ್ ಕ್ಲಾಸ್ ಐತಿ, ನಿನಗ್ ಸ್ಪೆಷಲ್ ಕ್ಲಾಸ್ ಇಲ್ವಾ ಅಂತ ರೋದ್ನೆ ಇಡ್ತಾವ್ರೆ. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊಂತೀಯ? ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೇಳ್ಬಿಟ್ಟು ಯಾವ್ದಾರು ಪಾರ್ಕ್ ಹೋಗಿ ಕುತ್ಕೊಳ್ಳೋ ಒಂದ್ 2 ಅವರ್. ನಾನು ಹಂಗೆ ಮಾಡ್ಬಿಟ್ಟು ಪಾರ್ಕ್ ಬಂದೆ ಮಚ್ಚ. ಇಲ್ಲಿ ಯಾವ್ದೋ ಪಾರ್ಕ್ ಎದುರುಗಡೆ ಓಯೋ ಐತೆ, 2 ಅವರಿಂದ ಚಟಾಪಟ ಬರ್ತೈತೆ. ಅದು ಅಲ್ಲದೆ ಯಾರೋ ಬಲೂನ್ ಪ್ಯಾಕೆಟ್ಗಳು ಬೇರೆ ಎಸಿತವ್ರ ಮೇಲಿಂದ. ನೋಡಿ ಯಾಕೋ ಹುರ್ಕೊಂತೀರಾ? ತಾಕತ್ತಿದ್ರೆ ನೀವು ಬೆಳೀರೋ. ನನ್ ಮಗ ಮಿಂಡ ಬಿದ್ದಿದ್ ಫ್ರಮ್ ಹೀರೋ ಹೊಂಡ. ನಿಮ್ಗೆ ಬೆಳೆಯಕ್ ತಾಕತ್ತಿಲ್ವಾ? ನಿಮ್ಗೆ ಟ್ಯಾಲೆಂಟ್ ಇಲ್ವಾ? ಹೌದು, ನಾನು ಬಕೆಟ್ ಬಿದ್ದಿದ್ದೀನಲ್ವಾ? ಬಿದ್ದಿದ್ದೀನಿ, ಮತ್ತೆ ಸಿಂಟೆಕ್ಸ್ ಹಿಡಿತಿದ್ದೀನಿ. ಯಾಕಪ್ಪ ಕಷ್ಟ ಬಿದ್ದಿದ್ದೀನಪ್ಪ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ. ಬಕೆಟ್ ಹಿಡಿಬೇಕು, ಡ್ರಮ್ ಹಿಡಿಬೇಕು. ಲೇ ಚಪ್ರಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೆ ಬಕೆಟ್ ಡ್ರಮ್ ಹಿಡಿಬೇಕಾ? ಅಯ್ಯೋ ಲೇ ಲಬ್ಬೆ, ಈ ಮಾತ್ನ ಹಿಂದೆ ತಗೋ. ಎಲ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಹ ನಿಂತರ ಇರಲ್ಲ ಮಗ. ಟ್ಯಾಲೆಂಟ್ ಇಲ್ಲ ತಾನೆ? ಅಯ್ಯೋ ನಿಜ 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 ನಿಜ, ನೀನ್ ಹೇಳ್ತಿರೋದಲ್ಲ ನಿಜ. ಏನೋ ಒಂದ್ ಮಾಡ್ತಾ ಇದ್ದೀನಿ, ಚಿಕ್ಕ ಹುರ್ಕೊಂತಿದ್ದೀರಾ. ಸೊ ಇಷ್ಟ ದಿನ ಮಾತಾಡ್ತಿದ್ದಿಲ್ಲ, ಇವತ್ತು ಮಾತಾಡ್ತಿದ್ದೀನಿ. ನಿಮ್ ಮುಂದೆ ಇನ್ನೂ ಲೆವೆಲ್ ಆಗಿ ಬೆಳಿತೀನಿ, ಇನ್ನೂ ಅಕ್ಕಿ ತರ ಆಡ್ತೀನಿ. ಕೊಡ್ತಾ ಇರೋದು ಶಟ್ಟು ಅಮ್ಕು ಡುಮ್ಕು ಅಮ್ಮಾಳ್ ಡುಮ್ಮ. ಟ್ಯಾಲೆಂಟ್ ಇಲ್ಲ ತಾನೆ? ಅಳಿಸೋಗಿರೋ ಬಿರಿಯಾನಿಯಲ್ಲಿ ಲೆಗ್ ಪೀಸ್ ಕದಿಯೋ ನನ್ ಮಗ. ಅವ್ನ್ ಯಾರೋ ಕೊಂಗ ತಮಿಳ್ನಾಡಲ್ಲಿರೋ ರೋಹಿಣಿ ಥಿಯೇಟರ್ ಬಗ್ಗೆ ಹೊಗಳ್ಕೊಂಡು ಅಮುಕು ಡುಮುಕು ಅಂತ 2 ಲೈನ್ ಬಿಟ್ಟ. ನೀನ್ ಅದನ್ನೇ ನೀಟಾಗಿ ದೆಬ್ಬಿಟ್ಟು ಅದನ್ನ ಟ್ಯಾಲೆಂಟ್ ಅಂತ ದೆಂಗ್ತಿದ್ಯಾ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಮರೇ ಹೇಳೋ ಕರಿ, ನೀನ್ ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ಯಲ್ಲ ಆ ಜಾಗಕ್ಕೆ ಓನರ್ ಕಣೋ ನಾನು. ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋಗಿ ನಾನ್ ಕೆಲಸ ಮಾಡ್ತಿದ್ದೆ, ಅರ್ಥ ಮಾಡ್ಕೊಳ್ಳಿ ಏನ್ ಕೆಲಸ ಅಂತ. ಪಬ್ಲಿಕ್ ಟಾಯ್ಲೆಟ್ ಓನರ ನೀನು? ಕಳ್ಳ ನಾನು, ಕಳ್ಳ ನೋಡಿ, ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಪ್ರಿ ಕಳ್ಳ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನನ್ಗೂ ಒಂದು ಆಸೆ, ಬಿಗ್ ಬಾಸ್ ಅನ್ನೋದು. ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ, ದೊಡ್ಡ ರಿಯಾಲಿಟಿ ಶೋ. ಅಂಥದ್ರಲ್ಲಿ ಹೋಗ್ಬೇಕಂದ್ರೆ ಏನಂದ್ರೆ ಒಂದ್ ಸಾಧನೆ ಮಾಡಿರ್ಬೇಕು, ಏನಂದ್ರೆ ಒಂದ್ ಹೆಸರು ಇರ್ಬೇಕು. ಅಂಡ್ ಕಿಚ್ಚ ಸುದೀಪ್ ಸರ್, ನಿಮ್ಮ ಹತ್ರ ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಕೇಳ್ಕೊಂತೀನಿ. ಮಿಂಡ್ರಿ ಗುಟ್ಟಿದ ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಗೋಮಳೆ ನೋಡು, ಗೋಮಳೆ. ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಸಾಧನೆ ಮಾಡಬಾರ್ದ? ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ಆಸೆ ಇರಬಾರ್ದ? ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ದೊಡ್ಡದು ಸರ್, ನನ್ ಕನ್ಸು ದೊಡ್ಡದು ಸರ್. ಅದಕ್ಕೆ ಬೇಕಾಗಿರೋದು ಒಂದು ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ. ಯಾಕೋ ಬರ್ತಿದ್ಯಾ? ಮನುಷ್ಯರಿಗೆ ಹುಟ್ಟ ನಿಂದೆ ಮನೋನಿವ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸರ್ ಅಂಬರೀಶ್ ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನೀರಲ್ಲಿರುತ್ತೆ ಮೀನು, ನೀರಲ್ಲಿರುತ್ತೆ ಮೀನು. ಇವತ್ತು ನನ್ನ ಮುಂದೆ ಇರೋದು ಅಂಕಲ್ ನಂಬರ್ 1 ನಿರಂಜನ್. ಜಾಸ್ತಿ ಮಾತಾಡ್ಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಡುಮುಕು ಡುಮುಕು ಎಂದು ತಿಕ್ಲಾಗಿ ಆಡುತ್ತಿದ್ದ ತಿಕ್ಲನಿಗೆ ಪೊಲೀಸಿನವರು ಅವನ ತಿಕ್ಕದಲ್ಲಿ ಕಾರದ ಪುಡಿಯ ಲಾಠಿ ತೂರಿಸಿ ಮುಂಡೆ ಮಕ್ಕಳ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ತಿಕ್ಕವನ್ನ ಅಮುಕು ಡುಮುಕು ಮಾಡಿ ಆರ್ಮಿತರ ಜನತೆಯನ್ನ ಕಾಪಾಡಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸಬ್ಸ್ಕ್ರೈಬ್ ಫಾಲೋ ಮಾಡೋಣ, ಇನ್ನೂ ಜೋಶ್ ಆಗಿ ಬರುತ್ತೆ ವಿಡಿಯೋಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.